Hey guys, welcome back to our YouTube channel. We are back with another video. That is ಏನಂತಂದರೆ ಇವಾಗ ರೆಸಾರ್ಟಿಗೆ ಏನು ಬಂದಿದ್ವಿ, ಇದೇ ರೆಸಾರ್ಟ್ ನನಗೆ ಗೊತ್ತು, ಬಂಗಾರಕ್ಕೆ ಗೊತ್ತು ಅಷ್ಟೇ ವಿಷಯ ಏನು ಅಂತಂತ. ಒಂದು ಸಾಂಗ್ ಕಂಟೆಂಟ್ ಮಾಡೋಣ ಅಂತ ಹೋಗ್ತಿದ್ವಿ. ಸಾಂಗ್ ಅಂತಂದರೆ ಯಾವ ಥರ ಅಂತಂದರೆ ನಾರ್ಮಲಾಗಿ ನಾವು ಸಾಂಗ್ನ ಹೆಂಗೆ ಆಡ್ತೀವಿ, ಅನಿಸುತ್ತಿದೆ ಯಾಕೋ ಇಂದು ಈ ಥರ ಆಡ್ತೀವಲ್ಲ. ಸೊ ಅದನ್ನೇನೆ ನಗ್ನಗ್ತಾ ಆಡಿದ್ರೆ ಈ ಥರ ಏನಾದರೂ ಸ್ಮೈಲ್ ಮಾಡಿಕೊಂಡು ನಗ್ತಾ ಆಡ್ತೀವಿ ಅಂತಂತಂದರೆ ಯಾವ ಥರ ಬರುತ್ತೆ ಅನ್ನೋದು. ಯಾರು ಕರೆಕ್ಟಾಗಿ ಆಡಲ್ಲ, ಯಾರು ಇಲ್ಲಪ್ಪ ನಾನು ಆಡಲ್ಲ ಅಂತ ಹೇಳ್ತಾರೆ, ಅವ್ರಿಗೆ ಪನಿಷ್ಮೆಂಟ್ ಇರುತ್ತೆ. ಸೊ ಇಷ್ಟೇನೇ ಗೇಮ್. ಈ ಗೇಮ್ ಮಧ್ಯದಲ್ಲಿ ನಾನು ಮತ್ತು ಬಂಗಾರ ಇಬ್ಬರು ಸೇರ್ಕೊಂಡು, ನನಗೆ ಗೊತ್ತು ಅವಳಿಗೆ ಗೊತ್ತು ಅಷ್ಟೇ, ಆಗಲೇ ಹೇಳ್ದಂಗೆ ನಾನು ಈ ಒಂದು ಗೇಮಲ್ಲಿ ಪ್ರ್ಯಾಂಕ್ ಮಾಡೋಕೆ ಹೋಗ್ತಾ ಇದ್ದೀವಿ ನಮ್ಮ ಹುಡುಗರ ಮೇಲೆ. ಅಂದರೆ ನಮ್ಮ ಬಾಮ ಇದ್ದಾರೆ ಏನಿದ್ದಾರೆ ಅವ್ರ ಮೇಲೆ ಪ್ರ್ಯಾಂಕ್ ಮಾಡೋಕೆ ಹೋಗ್ತಿದ್ದೀವಿ. ಯಾವ ಥರ ಪ್ರ್ಯಾಂಕ್ ಅಂತಂದರೆ, ನಾನು ಬಂಗಾರ ಸಡನ್ನಾಗಿ ಕಿತ್ತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂತಂದರೆ, ಏನಾದರೂ ಅದ್ರ ಬಗ್ಗೆ ಒಂದು ಕಾನ್ಫ್ಲಿಕ್ಟ್ ಥರ ಏನಾದರೂ ಒಂದು ಆಯಿತು ಅಂತಂತಂದರೆ ಯಾವ ಥರ ಅವ್ರು ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನೇ ಪ್ರ್ಯಾಂಕು. ಸೊ ನೋಡೋಣ ಏನಾಗುತ್ತೆ ಅಂತಂತ ಬನ್ನಿ. ಹಾಯ್. ಓಕೆ, ಸೊ ಇವಾಗ ಏನಪ್ಪ ಅಂತಂದರೆ ಒಂದು ಗೇಮ್ನ ಸ್ಟಾರ್ಟ್ ಮಾಡೋಕೆ ಹೋಗ್ತಾ ಇದ್ದೀವಿ. ಯಾವ ಥರ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಸಾಂಗ್ ಆಡ್ತೀವಿ ಅಂತಂದರೆ, ಈಗ ಸಂಜು ಒಂದು ಸಾಂಗ್ ಆಡ್ತಾನೆ ಅಂತಂದರೆ, ಸಂಜು ಯಾವ ಸಾಂಗ್ ಆಡ್ತೀಯ? ಈಗ ಸಂಜು ಒಂದು ಅನಿಸುತ್ತಿದೆ ಯಾಕೋ ಇಂದು ಈ ಥರ ಸಾಂಗ್ ಆಡೋದನ್ನು ಸಂಜು ಯಾವ ಥರ ಆಡ್ತಾನೆ ಅಂತಂದರೆ ಈ ಥರ ಆಡ್ತಾನೆ. ಸೊ ಇದರಲ್ಲಿ ಯಾರು ಸಾಂಗ್ನ ಆಡಲ್ಲ, ಯಾರು ಸಾಂಗ್ ಆಡಲ್ಲ ಅಂತ ಹೇಳ್ತಾರೆ, ಅವ್ರಿಗೆ ಒಂದೊಂದು ಪನಿಷ್ಮೆಂಟು. ಅದು ಏನು ಪನಿಷ್ಮೆಂಟ್ ಅಂತಂತ ಬಂಗಾರ ಡಿಸೈಡ್ ಮಾಡ್ತಾರೆ. ಓಕೆನಾ ಬಂಗಾರ? ಓಕೆ, ಏನು ಹೇಳಿದೆ ನಾನೀಗ? ಹೌದಾ? ಓಕೆ ಓಕೆ, ಬಂಗಾರಕ್ಕೆ ಆಲ್ರೆಡಿ ಗೊತ್ತು, ಆ್ಯಕ್ಚುಲಿ ಡಿಸ್ಕಸ್ ಮಾಡಿದ್ದು. ಓಕೆ ಸರಿ, ಮಾಡೋಣ. ಓಕೆ ಗಾಯ್ಸ್, ಇವಾಗ ಏನಪ್ಪಾ ಅಂತಂದ್ರೆ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಕ್ ಹೋಗ್ತಿದ್ದೀವಿ. ಆಲ್ರೆಡಿ ಇಂಟ್ರೋ ತಗೊಂಡಿದ್ದೀನಿ. ಏನಂದ್ರೆ ಒಂದು ಚಾಲೆಂಜ್ ಹಾಡಾಡೋದು, ಅದರ ಒಂದು ಸಾಂಗು. ಈಗ ಫಸ್ಟ್ ಸ್ಟಾರ್ಟ್ ಮಾಡಕ್ ಹೋಗ್ತಿರೋದು ನಾರ್ಮಲ್ ಅಂತ್ಯಾಕ್ಷರಿ ಅಂತ ಹೇಳ್ತೀವಿ. ಅಲ್ಲಿಂದ ಅದೇ ಸೇಮ್ ಹೆಂಗಿದೆಯೋ ಅದೇ ತರನೇ ಯಾರಿಗೆ ಬರುತ್ತೋ ಅವ್ರು ಹಾಡಬೇಕು. ನಗಾಡ್ತಾ ಸ್ಟಾರ್ಟ್ ಮಾಡೋಣ. ನೀನೇ ಅದು ಅಂತ್ಯಾಕ್ಷರಿ ಬಿಟ್ಟು ನಂಗೆ ಗೊತ್ತಿಲ್ಲ. ಓಕೆ, ಅಂತ್ಯಾಕ್ಷರಿ ಪ್ರಾರಂಭವಾಗಿದೆ, ಆಡೋಣ ಬನ್ನಿರಿ. ರಾಷ್ಟ್ರ ಟೇಲಿಂಗ್. ನಗಾಡ್ಕೊಂಡು ಆಡ್ಬೇಕು ರಾಯಿಂದ. ಈಗ ರಾಯಿಂದ ಬಂದಿದೆ ಹಿಂಗೆ ಅಂದ್ರೆ ಹೇಳ್ಕೊಟ್ಬಿಡಿ. ರಾಯಿಂದ ಬಂದಿದೆ ಅಂದ್ರೆ, ಈಗ ರಾಯಿಂದ ಒಂದು ಸಾಂಗ್ ಆಡ್ತೀಯ, ಆ ರಾಯಿಂದ ಬರೋ ಸಾಂಗ್ ನ ನೀನು ನಾರ್ಮಲ್ ಆಗಿ ಆಡಲ್ಲ. ಈಗ ಫಾರ್ ಎಕ್ಸಾಂಪಲ್ ರಾ ಇದನ್ನ ಈ ತರ ಬರ್ಬೇಕು. ನೀನೆ ಸ್ಟಾರ್ಟ್. ಯಾವ ಸಾಂಗ್ ರಾಯಿಂದ ಬರೋದು? ರವಿ ವರ್ಮನ್ ಅದನ್ನೇ ಹೇಳು. ಅದಲ್ಲ, ನಗಬೇಕು. ನಕ್ಕೊಂಡು ಅಷ್ಟೇನಾ? ಆ ಅಕ್ಷರ ಏನ್ ಹೇಳಂಗಿಲ್ಲ. ಕವರ್ ಆಗ್ಬೇಕು. ಮಾಡಿಲ್ಲ ಅಂತಂದ್ರೆ ಡೇರ್ ಕೊಡ್ತೀವಿ. ಮಾಡಿವಲ್ಲ ಈಗ. ಈಗ ಆಯ್ತು, ಪಾಯಿಂಟ್ 1. ನೆಕ್ಸ್ಟ್ ಅದ್ಯಾವ್ದು ಬಂತು ಲಾಸ್ಟ್ ಲಾಸ್ಟ್ ಲೆಟರ್ ಯಾವ್ದು ಬಂತು ಅದಕ್ಕೆ ನೆಕ್ಸ್ಟ್ ಆಡ್ತಾರೆ. ಸಾಕಾರವೋ ವಾ ವಾ ವಾ, ಸಂಜುದು ವಾ. ಹೆಂಗ್ ಬರುತ್ತೆ? ಹಿಂಗಿಂದ ಬಂದಿರ್ರಿ ಅಂದ್ರೆ ಹಂಗಿಂದ ಬರುತ್ತೆ. ಈಗ ನೀನ್ ಆಡ್ಬೇಕು ವಾಯಿಂದ. ಏ ಹಂಗಲ್ಲ ಬಾಬಾ, ಹಿಂಗ್ ಹೋದ್ಮೇಲೆ ತಿರ್ಗಾ ಬರುತ್ತೆ ಹಿಂಗೆ. ಇದು ಫೋನ್ ಸೈಡ್ಗೆ ಎತ್ತಿಡು ಬಂಗಾರ. ವಾ ಅಂತೆ ಮಮ್ಮ. ಯಾವ ವಾ ಇದೆ? ಯಾವ್ದೈತೆ? ಒಳ್ಳೆ ವಾ ಬಂತಲ್ಲ. ಆಮೇಲೆ ಕಳ್ಸ್ಕೊಂಡ್ರೆ ಎತ್ತಿಡು. ಇವೆಲ್ಲ ದೊಡ್ಡದಾಗ್ಬಿಡ್ತು. ಅದ್ರ ಬಗ್ಗೆ ಕಾಮಿಡಿ ಮಾಡಂಗಿಲ್ಲ. ವಾಯಿಂದ ವಾಯಿಂದಾನೆ ಒಂದೇ ಮಾತಾಡಲ್ಲ ಮಾಡ್ಬಾರ್ದು. ಗುಂಬಿಡ್ತಾರೆ. ಬಂದಿದ್ರೆ ಕ್ಲಿಪ್ಸ್ ಮದ್ದೈತಿ. ದೇಶ ಪ್ರೇಮಿ ಸಡನ್ ಆಗಿ ಒಂದೇ ಮಾತಾಡ. ದೇಶ ಪ್ರೇಮಿ ಸಂಜುಗೆ ಜೈ. ವಾಯಿಂದ ಯಾವ್ದು? ವಾಯಿಂದ ಯಾವ್ದು ಬರ್ತಾನೆ ಇಲ್ಲ. ವಸಂತ ಕಾಲ ಬಂದಾಗ ಹೆಂಗೆ ಅಂದ್ರೆ ಈಗ ವಾ ಬಂದೈತೆ, ಹೆಂಗ್ ಆಡ್ಬೇಕು?
ವಾಯಿಂದ ಸಾಂಗ್ ಆಡ್ತೀಯ ಅಷ್ಟೇನೆ, ವಾಯಿಂದ ಸಾಂಗ್ ನ ನಕ್ಕೊಂಡು ಆಡ್ತೀಯ. ವಸಂತ ಕಾಲ ಹಿಂಗ ಹಂಗಲ್ಲ. ಲಿರಿಕ್ಸ್ ಹಾಡಬಾರ್ದು, ಬಟ್ ಅದು ಟ್ಯೂನ್ ನ ನಗ್ನಗ್ತಾ ಆಡ್ಬೇಕು. ಒಟ್ಟು ಆನೆ ಬರ್ಬೇಕು. ಹೆಂಗಾರ ನೀನ್ ಹೆಂಗಾರ ನಕ್ಕೊಂಡು ಆಡಿ, ಹೆಂಗಾರ ನಕ್ಕೊಂಡು ಆಡಿ. ವಾಯಿಂದ ಬರೋ ಸಾಂಗ್ ನ ಯಾವ್ದು ಒಂದು ನೀನ್ ಚೂಸ್ ಮಾಡ್ಕೋತೀಯ. ಯಾವ್ದು? ವಸಂತ ಕಾಲ ಅದೇ ಇದನ್ನ ಅದ್ರದ್ದು ಟ್ಯೂನ್ ಏನಿದೆ ಆ ಟ್ಯೂನ್ ನ ನೀನು ಆಹಾ ಅಂತ ಆಡ್ಬೇಕು. ಅಲ್ಲ ನಾನು ನಕ್ಕಿದ್ರೆ ಟ್ಯೂನ್ ಬಂದಾಗ ಬರುತ್ತೆ. ರೇಗ್ ನಕ್ಲಿ ಹೆಂಗೆ ಅಂತ ಗೊತ್ತಾಗ್ತಿಲ್ಲ. ಯಾರು ಹಳೆ ಕಾಲದ ಪಾಡಪ್ಪ. ಕೃಷ್ಣ ಇವಳಿಗೆ ಫೋನ್ ಎತ್ತಿಡ ಕೇಳೋಳಿಗೆ ಇರು ಒಂದ್ ನಿಮಿಷ ಚಿನ್ನ ಡ್ರಾಫ್ಟ್ ಕಳ್ಸೋದ್ ಬೇಡವಾ? ಡ್ರಾಫ್ಟ್ ಕಳ್ಸ್ಬೇಕು. ಅದು ಹೆಂಗೆ ಆಡ್ಬೇಕು ಹೇಳು. ಅದೇ ಅಲ್ಲ ನಿಜ ಗೊತ್ತಾಗ್ತಿಲ್ಲ. ಹೆಂಗಮ್ಮ ಲಲ್ಲ ಅನ್ಬೇಕಾ? ಏನಾರ ಒಂದು ಆಹಾ ಅನ್ಬೇಕು. ಆಹಾ ಅಂತ ನಾನಾಯ್ತು. ಹೆಂಗಲ್ಲ ಅದು. ಇಲ್ಲ ಹೇಳ್ತೀನಿ. ಈಗ ಹೆಂಗೆ ಡೇರ್ ಕೊಡ್ತಾ ಇದೀವಿ. ಯಾವ ತರ ಅಂತಂದ್ರೆ ಸೋತಿಲ್ಲ ನಾನು ಆಡ್ತಿರ್ತೀನಿ. ಈಗ ಆಡ್ತೀನಿ ಈಗ ಆಡ್ತೀನಿ. ಇಲ್ಲ ಈಗ ಆಡ್ಬೋದು. ಈಗ ಟೈಮ್ ಅಂದಾಗ ನಾನು ಇಟ್ಕೊಳ್ತೀನಿ. ಕಪ್ಪೆ ತರ ಆಡ್ಬೇಕು. ಕುಣಿಬೇಕು. ನಾವೇನ್ ಸರಿ ಬೇರೆ ತರ ಅಂತಂದ್ರೆ ಈ ಬ್ಯಾಗ್ ಹಾಕೊಂಡ್ ನನ್ ಕಪ್ಪೆ ತರ ಸಿಗ್ನಲ್ ಇಲ್ಲ, ಇಲ್ಲಾಂದ್ರೆ ಕಾಲ್ ಮಾಡ್ಬೋದಿತ್ತು. ಓಕೆ ನೆಕ್ಸ್ಟ್ ಅದ ರಿವೀಲ್ ಮಾಡ್ಬಿಡ. ನೆಕ್ಸ್ಟ್ ಯಪ್ಪ ನಾನು ಯಾವಾಡ್ ಬಂದ್ರು ಆಡ್ತೀನಪ್ಪ. ಒಂದ್ಸರಿ ಬಿಟ್ಬಿಟ್ಟಕ್ಕ. ಈಗ ತಡಿ ಈಗ ಆಕ್ಚುಲಿ ನಮ್ಮ ಹತ್ರ ಒಂದು ಪ್ರಾಪ್ಸ್ ಇದೆ ಇಲ್ಲಿ. ಇದನ್ನ ಹಾಕೊಂಡು ನೋಡಿಬೇಕಾ? ಇದ್ರಲ್ಲಿ ಒಂದ್ ಗ್ಲಾಸ್ ಇದೆ, ಇನ್ನೊಂದ್ ಗ್ಲಾಸ್ ಇಲ್ಲ. ಇದನ್ನ ಹಾಕೊಂಡು ಸಂಜೆ ಒಂದ್ ರೌಂಡ್ ಬರ್ತಾನೆ. ಈಗ ಅದನ್ನ ಹಾಕೊಂಡು ನೀನ್ ಕಣ್ಣು ಹೊಡಿಯಕ್ ಬರುತ್ತಾ? ಯಾವ ಕಣ್ಣು ಹೊಡಿತ್ಯಾ? ಇದನ್ನ ಹಾಕೊಂಡು ಕಣ್ಣು ಹೊಡಿಬೇಕು ಹಿಂಗೆ. ಈಗ ನೀನ್ ಮಮ್ಮ ಹಾಕ್ಬಿಟ್ಟು ಸುಮ್ನೆ ಕಣ್ ಮುಚ್ತಾ ಇಲ್ಲ, ಅದು ಒಂದ್ ಕಡೆ ಹೋಗೈತಿ. ಇಲ್ಲ ಕಣ್ಣು ಹೊಡೆದಂಗ ಹಿಂಗ ಅನ್ಬೇಕು. ಹಿಂಗಂದು ಅಷ್ಟೇ. ಇಲ್ಲ ಹಿಂಗ್ ಕಾಣ್ತೀವಿ. ಅಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಹಿಂಗ ಅನ್ಬೇಕು. ಪುಟ್ರಂಗಣ್ಣ ಹಿಂಗೆ ಹೊಟ್ಟೋಗ್ಸೈತೆ ಎತ್ತು. ಕ್ಯಾಮ್ರಾ ಯಾರೋ ಇತ್ತ ನಮ್ದಲ್ಲ ಅದು ಆಕ್ಚುಲಿ. ಅಕ್ಕ ಯಾರನ್ನ ಒಡಗಿಡಿದ್ರು ಅಷ್ಟೊಳಗೆ ತಕ್ಕನ್ನಿಸ್ಬಿಡ್ತೀವಿ ಮಮ್ಮ. ಕ್ಯಾಮ್ರಾ ಹತ್ರ ಹೋಗ್ಬೇಕಾ? ಕ್ಯಾಮ್ರಾ ಹತ್ರ ಹೋಗ್ಬಿಟ್ಟು ನೆಕ್ಸ್ಟ್ ಆಯ್ತು. ಅವ್ನ್ ಕಣ್ಣು ನೋಡಿದ್ ಕೃಷ್ಣಗೆ ಗೊತ್ತಾಗಿಲ್ಲ, ಕ್ಯಾಮ್ರಾಗೆ. ನಾನು ಕ್ಯಾಮ್ರಾಗ ಆನ್ ಆಗೈತಲ್ಲ ಬಾವ. ಇಲ್ಲಪ್ಪ ಇನ್ನೊಂದ್ಸರಿ ರೀಟೇಕ್. ರೆಡಿ? ಕಷ್ಟ ತುಂಬಾ. ನಿನ್ನೇನು ಝೂಮ್ ಮಾಡ್ಬಿಡು. ಯಪ್ಪ ಇದು ಹೋಗ್ಬಿಟ್ಟಿದೆ. ಅದ ಆಮೇಲೆ ಮಾಡ್ಕೊಳ್ಳೋದು ಎತ್ತಿಡು. ನೆಕ್ಸ್ಟ್ ಇರು ನಾನು ಡ್ರಾಫ್ಟ್ ಕಳಿಸ್ತಾ ಇದ್ದೀನಿ. ಲಾಸ್ಟಿಗೆ ಯಾವ ಲೈನ್ ಲಾಸ್ಟಿಗೆ ಬೇಕು. ಈಗ ಬಂಗಾರು ಹೋಗಿರೆ ಅದನ್ನ ಹಾಡ್ತೀನಿ. ಇಲ್ಲಿ ಯಾವ್ದೋ ಕಪ್ಪೆ ಪಕ್ಕದಲ್ಲಿ ಕುತ್ಕೊಂಡು ಅಲ್ಲ ಏನಂತಂದೆ. ಯಾವಾಗಲೂ ನನಗೆ ಹೇಗಿಸ್ತಾ ಇರ್ತಾನೆ. ಅಟ್ಲೀಸ್ಟ್ ವಿಡಿಯೋ ಮಾಡ್ತಿದ್ದೀನಿ, ಅವಾಗ್ಲಾದ್ರೂ ಸುಮ್ಮನೆ ಇರ್ಬೇಕು ತಾನೆ. ಫನ್ ಬರ್ಲಿ ಅಂತ ಮಾಡಿದ್ದು. ಫನ್ ತರ ಇಲ್ಲ ಇದು. ತೇಜು ಫನ್ ಇರ್ಲಿಲ್ಲನಪ್ಪ. ಸಂಜು ಏನಿರ್ಲಿಲ್ಲ. ಅಲ್ಲ ಏನಂತ ಸರಿ ಆಯ್ತು. ನೆಕ್ಸ್ಟ್ ಅಲ್ಲ ನೆಕ್ಸ್ಟ್ ಹೋಗ್ಬಿಡು ಆಯ್ತು. ಹೋಗಿದೆ ಏನಂತೀಯ? ಯಾನ ಯಾರೇ ನೀನು ಚಲುವೆ ಹೇಳ್ಕೊಟ್ರು ನಾನು ಡೇರ್ನ ಫೇಸ್ ಮಾಡ್ಬೇಕಲ್ವಾ? ಬಾವಾ ಹೆಲ್ಪ್ ಮಾಡಿದ್ಕೆ ಈ ತರ ಹೇಳ್ತಾ ಇದ್ದೀರಾ? ಈ ಸುಖಿ ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್
ಚಿನಿ ನಾನು ಕಳಿಸು ನೆಕ್ಸ್ಟ್ ವೈಫೈ ಅದು ಇಡಮ್ಮ ಆಮೇಲೆ ಈಗ ನೆಕ್ಸ್ಟ್ ಯಾವ್ದಾಡೋಣ ಇವಳಿಗೆ ಫೋನ್ ಎತ್ತಿಡ ಕೇಳು ಫಸ್ಟ್. ನಾನು ಡ್ರಾಫ್ಟ್ ಕಳಿಸ್ತಾ ಇದ್ದೀನಿ ತಡಿ ನೀ ಅಲ್ಲ ಇವನು ಕಳ್ಸಲ್ಲ ಮಾಡೋ ಕೆಲಸ ನಾನು ಅದನ್ನ ಬಿಡ್ತಾ ಇಲ್ಲ. ಸೊ ವಿಡಿಯೋ ಕಂಪ್ಲೀಟ್ ಮಾಡ್ಬಿಟ್ಟು ಆಮೇಲೆ ಮಾಡೋಣ. 2 ಕೆಲಸ ಅಟ್ ಟೈಮ್ ಮಾಡ್ತಾ ಇದೀನಿ. ಸೊ 10 ನಿಮಿಷ ವಿಡಿಯೋ ಆಮೇಲೆ ಕಳ್ಸೋಣ. ಅದು ವೈಫೈ ಸಿಗ್ಲಿ ಫಸ್ಟ್ ನೆಟ್ವರ್ಕ್ ಅಂತ ಹೇಳ್ತಿರೋದು. ಹುಡುಕ್ತಾ ಇದೀನಿ 1 ನಿಮಿಷ ಇಲ್ಲಿ ಏನಾದ್ರು ಅಟ್ಲೀಸ್ಟ್ ಬರ್ಸಕ್ಕಾಗುತ್ತಾ ಅಂತ ನೋಡ್ತಾ ಇದೀನಿ. ಸುಮ್ಮನೆ ಹೋಗ್ತೈತೆ ಅದನ್ನ ಕಟ್ ಮಾಡ್ಕೋತೀನಿ ಬಿಡು ಎಡಿಟಿಂಗ್ ಅಲ್ಲಿ. ಅಂದ್ರೆ 2 ಕೆಲಸ ಅಟ್ ಟೈಮ್ ಆಗ್ಬಿಡಿ. ಹಿಂಗೆ ಹಾಕಿ ಸಾಕು, ಯಾವನು ಝೂಮ್ ಹಾಕಿ ನೋಡಲ್ಲ. ಪೋಸ್ಟ್ ಮಾಡ್ಬೋದಲ್ವಾ ಡ್ರಾಫ್ಟ್ ಅಲ್ವಾ? ಅವ್ನು ಪೋಸ್ಟ್ ಮಾಡೋಣ, ಹಂಗೂ ಝೂಮ್ ಹಾಕಿರೋಲ್ಲ ಕನೆಕ್ಟ್ ಮಾಡಿಸ್ಕೊಳ್ಳೋಣ ಅಂತ ನಾನು. ಸರಿ ಆಯ್ತು. ಓಕೆ, ಯಾವ ಸಾಂಗ್ ಬಂದಿದ್ದು? ಯಾನಾ? ಸಂಜು ಯಾವ್ದೋ ಹೇಳ್ಕೊಟ್ಟ. ಯಾರೇ ನೀನು? ನಾನೀಗ ಅದನ್ನ ಆಡ್ದೆ ಅಂತಂದ್ರೆ ಸಂಜು ಏನಾದ್ರು ಡೇರ್ ಯಾಕೆ ನಾನು ಮಾಡಲ್ಲ. ನೋಡಿ ಕಾಲ್ ಬಂತು. ಅವನದೇನಾ? அது இருக்கட்டுமா, நான் எஸ்கேப்ஸ் அப்புறமா தண்ணி போடுறேன் இல்லையா, அதை ஓகே ஃபைன். ஆமாம் ஆக்சுவலாக ஆமாம் பிகாஸ் அது கொஞ்சம் சென்ஸ் பண்ணணும்னு சொல்லிட்டு அது அப்படியே லிங்க் பண்ணி போன் நிற்கிறது. அந்த கிளிப் வேணா ஆட் பண்ணிடுங்க. ஓகே, அந்த ஐடியோட அந்த ஸ்க்ரீன்ஷாட் இருக்கு இல்லையா, அது கொஞ்சம் அனுப்பிச்சிடுறீங்களா? ஓகே ஓகே. ஃபோன் நம்பர் இதே தானா? இந்த நம்பர் தானே இது? ಇದಾಕನಾ ಹಿಂಗೆ ಮಾಡಿ. ಓಕೆ ಓಕೆ. ಅದರಲ್ಲಿ ನೋಡಕ ಸುಮ್ಮನೆ ಅದಿರೋದೇ ಬ್ಯಾಕ್ಗ್ರೌಂಡ್ ಹಿಂಗ ಒಂಚೂರು ವೈಟರ ಮಾಡ್ಕೊಡ್ಲಾ ನೀನು? ನೀನೇ ರೈಸ್ ಆಗಬೇಕು ಹೇಳಿದ್ದೀನಿ. ಪಕ್ಕನಾ ಇದು ಕಳಿಸ್ಬಿಟ್ಟು ಮಾತಾಡಿ. ಓಕೆ, ಬ್ಯಾಕ್ ಟು ಗೇಮ್. ನೆಕ್ಸ್ಟ್ ಯಾ ಓಕೆ ಗಾಯ್ಸ್, ಬ್ಯಾಕ್ ಟು ಗೇಮ್. ಕೆಲಸ ಇದೆ ಅಂತೆ, ನಾನು ನೋಡ್ತಾ ಇರ್ತೀನಿ. ಪರವಾಗಿಲ್ಲ ಇರ್ಲಿ, ಒಂಚೂರು ರೈಸ್ ಮಾಡಿ ಅಷ್ಟೇ. ಪ್ರೈಸ್ ಮಾಡ್ಕೊಂಡು ಅಲ್ಲ ಅಷ್ಟೇ, ಕರೆಕ್ಟ್ ಆಗಿದೆ, ಆಂಗಲ್ ಕರೆಕ್ಟ್ ಆಗಿದೆಯಾ? ಓಕೆ. ಆ ಕಡೆ ಜಾಸ್ತಿ ಫೋಕಸ್ ಆ ಕಡೆ ಹೋಗ್ಲಿ. ಅಯ್ಯೋ ಈ ಹುಡುಗ ಬರೀ ಸ್ಟಾರ್ಟ್ ಮಾಡಲ್ಲ, ಏನಿಲ್ಲ ಅವಾಗಿಂದ ನೋಡಿ. ಅಲ್ಲ ನೀನ್ ಮಾತಾಡ್ತಿದ್ದಲ್ಲ ಫೋನಲ್ಲಿ. ಮುಗೀತು, ನೀನ್ ಸ್ಟಾರ್ಟ್ ಮಾಡು. ನಾನು ಏನ್ ಮಾಡಿದೆ ಅಂತ ಅವಾಗ್ಲಿಂದ ನೀನ್ ಬೈತಾ ಇದೆಯಾ? ಆಯ್ತು, ನಾನು ಬೈದ್ನ, ಇವನೇ ಅವಾಗಿಂದ ಇದು ಮಾಡ್ತಿರೋದು. ನಾನೇನ ಮಾತಾಡೋಣ? ಸರಿ ಆಯ್ತು, ಸ್ಟಾರ್ಟ್. ಹೆಂಗ ಆಡ್ತಾವ ಒಳ್ಳೆ. ನಾನು ಏನ ಮಾತಾಡೋದ್ನ ಈಗ ನಿಮ್ಗೆ ವಾಪಸ್ ಉರಿಸ್ಬೇಕು, ಉರಿಸ್ತೈತೆ ಅಷ್ಟೇ. ಬಟ್ ಚೆನ್ನಾಗಿ ಗೊತ್ತಾಯ್ತು, ಅದು ನನಗೆ ಅರ್ಥ ಆಯ್ತು. ನಿನಗೂ ಸಪೋರ್ಟ್ ಮಾಡ್ತಾನೆ, ನನಗೂ ಸಪೋರ್ಟ್ ಮಾಡ್ತಾನೆ. ನೀನ್ ನ್ಯೂಟ್ರಲ್ ಆಗಿರ್ಬಾರ್ದು, ಒಬ್ಬರಿಗೆ ಸಪೋರ್ಟ್ ಮಾಡ್ಬೇಕು ನೀನು. ಆಯ್ತಪ್ಪ, ಎಲ್ಲ ಅವಳಿಗೆ ಸಪೋರ್ಟ್ ಮಾಡ್ರಿ ಬಿಡು. ನಾನು ಬಿಟ್ಕೊಡಲ್ಲ ಬಾವ, ನಾನು ಇದ್ದೀನಿ, ಆಡಿ ಬಾವ. ಹಂಗಾರೆ ನನಗೆ ಸಪೋರ್ಟ್ ಮಾಡಲ್ಲ ನೀನು? ಟೇಜು ಮಾಡ್ತಾನೆ, ಟೇಜು ಮಾಡ, ಇಬ್ರಿಗೂ ಸಪೋರ್ಟ್ ಮಾಡ್ತಾನೆ ಅಂತ. ಈಗ ಒಟ್ನಲ್ಲಿ ಏನೋ ಬಿಡು, ಆಯ್ತು ನಾನು ಸೋತೆ ಅಂತ ಒಪ್ಕೊತೀನಿ. ಆಡಿ ಬಾವ. ಈಗ ನೀನು ಆಡ್ತು ಆಡಲ್ವಾ? ನೀನ್ ಹೆಂಗ್ ಆಡ್ತಿದ್ದೆ ಗೊತ್ತಾ ಅವಾಗಿಂದ? ನಾನು ಮಾಡಲ್ಲ. ಆಡಲ್ವಾ? ನೋಡು ಆಡಲ್ಲ ಅಂತಾನೆ. ಆಡಿ ಬಾವ. ಎಲ್ಲ ಮೈಕ್ ಇಟ್ಕೊಬಿಡ್ರಿ, ನಾನು ಕ್ವಿಟ್ ಮಾಡ್ತಿದ್ದೀನಿ ಗೇಮು ಅಷ್ಟೇ. 3 ಜನ ಆಡ್ರಿ, ನಾನು ಕೃಷ್ಣನ್ ಜೊತೆ ಶೂಟ್ಗೆ ಹೋಗ್ತೀನಿ. ನಾನು ಯಾವ ಶೂಟ್ ಹೋಗ್ತೀರಾ? ಇದು ಪ್ರಾಂಕ್. ಕಡೆ ಆಫ್ ಮಾಡಿ ಅರ್ಧ ಗಂಟೆ ಆಯ್ತು. ನಾನು ಆಕ್ಚುಲಿ ಇದು ನಮಗೆ ಪ್ರಾಂಕ್ ಮಾಡಿರೋದು. ಇವರಿಬ್ರು ಪ್ರಾಂಕ್ ಹೋಗೋದ್ರೆ ಇವರು ಪ್ರಾಂಕ್ ಮಾಡ್ತಾರಂತೆ ಬಾವ. ಯಾಕೆ ಮೈಕ್ ಬಿಸಿದೆ? ಮಾತಾಡೋದು ಕೇಳಿ, ಹಂಗೆ ಎದೋಗ್ಬೇಕು ತಾನೆ. ಅಲ್ಲ, ಇವ್ರು ಬಾಡೋದಾರಿಗೆ ಗೊತ್ತಾಗಲ್ಲ ಪ್ರಾಂಕು. 2 ನಿಮಿಷಕ್ಕೆ ಮುಂಚೆ ಆಫ್ ಆಯ್ತು. ಮಾಮ ಆಲ್ರೆಡಿ ಇವ್ ಮಾಮಗೆ ಫುಲ್ ಸಿರಿ ಈಗ ಜಗ್ಗಿಗೆ ಆಡ್ತಾರ. ಮಾಮಗ್ ಬಂದಿತ್ತು ಫೀಲ್, ಈಗ ಆಡ್ತಾರ ಯಾಕೋ ಬೇರೆ ಕಡೆ ಹೋಗ್ತಿತ್ತಲ್ಲ ಟ್ರ್ಯಾಕ್ ಹೋಗ್ತಾ. ನಾನು ಎಷ್ಟು ಚೆನ್ನಾಗಿ ಆಡ್ತಾವ, ಪ್ರಾಂಕ್ ಮಾಡ್ತಾವ್ರು, ಮಾಡ್ಲಿ ಎಷ್ಟೊತ್ತರೆಗೂ ಮಾಡ್ತಾರೆ. ಮಮ್ಮಿ ರಿಸ್ಕ್ ತಗೊಳ್ಳೋ ಬದಲು ನಾವು ಸ್ವಲ್ಪ ಹಿಂದೆ ಹೋದ್ರೆ ಟೇಬಲ್ ಮೇಲೆ ಆರಾಮಾಗಿ ಇಡ್ತಾನಲ್ಲ ಅವನು. ನಾವೇ ಸ್ವಲ್ಪ ಹಿಂದೆ ಹೋದ್ರೆ ಟೇಬಲ್ ಮೇಲೆ ಆರಾಮಾಗಿ ಇಡ್ತಾನೆ. ಬೇಡಪ್ಪ, ಹಂಗೆ ಇರ್ಲಿ, ಕಂಟಿನ್ಯೂ ಮಾಡ್ಬಿಡ್ರಿ. ಆಯ್ತು, ಯಾರು ಪ್ರಾಂಕ್ ಆಗಿಲ್ಲ, ಆಕ್ಚುಲಿ ನಾವೇ ಪ್ರಾಂಕ್ ಮಳೆ ಬರಂಗಿದೆ, ಹೊಡೋಣ ಈಗ. ಗುಡುಗು ಸೌಂಡ್ ಆಫ್ ಮಾಡಿದೆ ಅಂತ ಹೇಳ್ಬಿಡಿ.
ಸೊ ಮಳೆ ಬರೋ ಥರ ಇದೆ. ಏನಾಗೋಯ್ತು ಅಂದ್ರೆ ಗೈಸ್ ಒಂದು ನಿಮಿಷನೋ 2 ನಿಮಿಷನೋ ರೆಕಾರ್ಡ್ ಒಂದ್ ಸ್ವಲ್ಪ ಮಧ್ಯದಲ್ಲಿ ಹೊಟ್ಟೋಯ್ತು. ಮೂಡ್ ಹೊಂಟೋಯ್ತಾ ಕಂಡಿಡ್ದು ಬಿಟ್ಟ ಕೇಳ್ರಿ ಸೀರಿಯಸ್ ಎಕ್ಸ್ಪ್ರೆಷನ್. ಹೇಳಪ್ಪ. ಅದೇ ಹಂಗೆ ಹೇಳ್ತಿಲ್ಲ ಸೀರಿಯಸ್ ಆಗಿ ಅದು ಅನ್ಕೊಂಡು ಅಲ್ಲೇ ನಂಗೆ ಅಲ್ಲೇ ಮೂಡ್ ಔಟ್ ಆಗ್ಬಿಟ್ಟಿತ್ತು. ನಂಗೆ ನೆಕ್ಸ್ಟ್ ಆಡೋಕ್ಕೂ ಮನಸ್ಸೇ ಬರ್ತಿರ್ಲಿಲ್ಲ. ಮಾಮನ ಮುಖ ನೋಡ್ತಾ ಇದ್ದಲ್ಲ ಅದು ಏನಪ್ಪ ಇವರು ರೆಸಲ್ಟ್ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ರಲ್ಲ. ಅಲ್ಲ ಇವ್ರೇನಪ್ಪ ಇಲ್ಲ ಸ್ಟಾರ್ಟ್ ಮಾಡ್ಬಿಟ್ರಲ್ಲ ಅಂತ ಅದ್ರೊಂದು ಬಾವನ್ ನೋಡಿ ಅಕ್ಕ ಏನ್ ಗೊತ್ತಾ ಅವ್ರಿಗೆ ಶಾಕ್ ಆಗಿದ್ದು. ಈಗ ನಾನು ಆಡ್ಬಾರ್ದ ಅಂದಾಗ ಬಾವ ಫುಲ್ ಸೈಲೆಂಟ್ ಆಗಿ ನಿಂತ್ಕೊಂತಾರಲ್ಲ, ಯಾವಾಗ ಅವ್ರ ಪೊಸಿಷನ್ಗೆ ಹೋಗ್ಬಿಡ್ತಾರೇನೋ ಇವಾಗ. ಯಾವ್ದೇಳ ಬಾಬಾ ಎಷ್ಟ ಏನಾದ್ರು ಆಡು ಆಡು ಆಡ. ಆಕ್ಚುಲಿ ನಿಜವಾಗ್ಲೂ ಕೆಲಸ ಇತ್ತು. ಸೊ ಅದ್ರ ಮಧ್ಯೆ ಇದನ್ನ ಒಂದು ಮುಗಿಸ್ಕೊಂಡು ನಾವ್ ಇದನ್ನ ಆಗ್ಲೇ ಪ್ಲಾನ್ ಮಾಡ್ಕೊಂಡಿದ್ವಿ. ಇದು ಆಗ್ಲೇ ಅಲ್ಲ, ಒಂದು 6 ತಿಂಗಳು ಮುಂಚೆನೆ ಪ್ಲಾನ್ ಆಗಿದೆ ನಮ್ ಬೇರೆ ಕಸಿನ್ಸ್ ಅವ್ರ ಜೊತೆ. ಇವಾಗ ಇವ್ರು ಸಿಕ್ಕಿದ್ರು ಬಕ್ರೆಗಳು ನಮ್ಮ ಮಾಡಕ್ ಬಂದ್ರು, ಬಟ್ ಆಗ್ಲಿಲ್ಲ. ಇವ್ರೆ ಆಗೋದ್ರು. ನಾನು ನೋಡ್ತಾ ಇದ್ದೆ ಮಾಮನ್ನ. ಮಾಮನ್ ಮುಖ ಹೆಂಗಾಗಿತ್ತು ಗೊತ್ತಾ? ಇವ್ರು ಇಲ್ಲೇ ಸ್ಟಾರ್ಟ್ ಮಾಡೋದು ಮಾಮ ರೀತಾ ಇತ್ತು, ಅಲ್ಲಿ ಕಾಣಿಸ್ತಾ ಇತ್ತು ಬಾಬುಗೆ, ಇಲ್ಲಿ ಸಿಕ್ಕಾಗ್ತಾ ಇತ್ತು. ಎಲ್ಲ ಎಕ್ಸ್ಪ್ರೆಷನ್ ಚೇಂಜ್ ಆಗ್ತಾವಲ್ಲ. ಬಟ್ ನಾನು ಬಾಬು ನೋಡ್ಬಿಟ್ಟಿದೀನಿ, ಈ ತರ ಆಡಲ್ವಲ್ಲ, ಇದ್ಯಾಕೋ ಬೇರೆ ತರ ಬರ್ತೈತೆ ಅಂತ ಗೊತ್ತಾಗೋಯ್ತು ಪ್ರ್ಯಾಂಕ್ ಅಂತ. ಈಗ ಎಂಡ್ ಮಾಡ್ತೀವಿ ವಿಡಿಯೋನ. ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನೋಡ್ಸೋ ಕಾಮೆಂಟ್ ಮಾಡಿ. ನೀವು ಹೇಳ್ಬಿಡಿ ಸಬ್ಸ್ಕ್ರೈಬ್ ಅಂತ ಹೇಳೋ, ಬೆಲ್ಲಕ್ಕೆ ಪ್ರೆಸ್ ಮಾಡಿ, ಮುಕ್ಕಿದೆ ಮಾಡಿ. ಬಾಯ್ ಗಾಯ್ಸ್.